ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಮತ್ತೆ ಅಮ್ಮ, ಲಸು, ಸೋನಿ 4 ಜನನು ಕೂಡ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಇವತ್ತು ಸಂಡೇ, ಸುಮ್ಮನೆ ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಅಂದ್ರೆ ದೇವಸ್ಥಾನ ಇದೇನು ಓಪನ್ ಆಗಿರ್ಲಿಲ್ಲ, ಆದ್ರೂ ಇವತ್ತು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಇದು ಅಮ್ಮವ್ರ ಮನೆಯಿಂದ ಸ್ವಲ್ಪ ದೂರನೇ ಇದೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತಂತೆ. ಅಂದ್ರೆ ಜಾತ್ರೆ ಜನವರಿ ತಿಂಗಳು ಡಿಸೆಂಬರ್ ಎಂಡಲ್ಲೇನೋ ಆಗುತ್ತೆ ಅಂದ್ರು ಅಮ್ಮ. ಅವಾಗ ಹೋಗ್ಬೇಕಾಗಿತ್ತು. ಅವಾಗ ಕರ್ಕೊಂಡ್ ಹೋಗೋಣ ಅನ್ಕೊಂಡಿದ್ದೆ ನಿಮ್ಮನ್ನ. ಆದ್ರೆ ಇಷ್ಟ್ ಬೇಗ ಕರ್ಕೊಂಡ್ಬಂದ್ಬಿಟ್ಟೆ. ಜಾತ್ರೆಗೆ ಇನ್ನೊಂದ್ಸತಿ ಬಂದಾಗ ಜಾತ್ರೆಗ್ ಕರ್ಕೊಂಡ್ ಬರ್ತೀನಿ ಬಿಡಿ ಅಂತ ಅಂದ್ರು ಅಮ್ಮ. ಸರಿ ಅಂತ ಇವಾಗ ಹಾಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋಗಿದೀವಿ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ತುಂಬಾ ಚೆನ್ನಾಗಾಗುತ್ತಂತೆ. ಅಂದ್ರೆ ಮಾಕ್ಲಿ ಜಾತ್ರೆ ಅಂತಾನೆ ಪ್ರಸಿದ್ಧ ಆಗಿದೆ ಇಲ್ಲಿ. ತುಂಬಾ ಜನ ಬರ್ತಾ ಇದ್ರು. ಅಂದ್ರೆ ನಾವು ಅವಾಗ ಸ್ಕೂಲ್, ಹೈಸ್ಕೂಲ್ ಮತ್ತೆ ಪ್ರೈಮರಿ ಸ್ಕೂಲ್ ಓದ್ಬೇಕಾದ್ರೆ ನಾನು ಒಂದ್ಸತಿ ಅಷ್ಟೇ ಹೋಗಿದ್ದು. ಆದ್ರೆ ನೈಟ್ ಹೋಗಿದ್ದೆ. ಅದಷ್ಟು ನಂಗೆ ನೆನಪಿಲ್ಲ. ಅಂದ್ರೆ ಒಂದು 4th ಸ್ಟ್ಯಾಂಡರ್ಡ್ ಅಷ್ಟೇ ನಾನು ಹೋಗಿದ್ದು. ಅದ್ರ ಮೇಲೆ ಅವತ್ತಿಂದ ಏನು ಹೋಗಿಲ್ಲ. ಅಂದ್ರೆ ಅವಾಗ ನೋಡಿದ್ದಷ್ಟೇ ದೇವಸ್ಥಾನ. ಅಂದ್ರೆ ಇವಾಗೆಲ್ಲ ಚೆನ್ನಾಗ್ ಮಾಡಿದ್ದಾರೆ ಅಂದ್ರು ಅಮ್ಮ. ಸರಿ ಹೋಗೋಣ ನಡಿ ಅಂದ್ಬಿಟ್ಟು ನಾನು ಮತ್ತೆ ಲಸು, ಸೋನಿ 4 ಜನನು ಕೂಡ ಹೋಗ್ತಾ ಇದೀವಿ. ನೋಡಿ ತುಂಬಾನೇ ಹಳೆ ಕಾಲದ ದೇವಸ್ಥಾನ ಅಂತೆ ಅಮ್ಮ ಹೇಳ್ತಾ ಇದ್ರು. ಹೇಳ್ತಿದ್ರು ಜಾತ್ರೆಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದ್ರೆ ತುಂಬಾ ಜನ ಸೇರ್ತಾರೆ ಜಾತ್ರೆಗೆ ಅಂತ. ಹಾಗೆ ಜಾತ್ರೆಗೆ ನೋಡೋಣ, ನೆಕ್ಸ್ಟ್ ಇಯರ್ ಬಂದ್ರೆ ಬರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಅಂದ್ರೆ ಮೇಲೆಯಲ್ಲಿ ಈಶ್ವರದ್ ದೇವಸ್ಥಾನ ಕೂಡ ಇದೆ, ಆಂಜನೇಯ ದೇವಸ್ಥಾನ ಕೂಡ ಇದೆ. ಆ ನೋಡಿ ಇಲ್ಲಿ ಹೊಸ್ದಾಗೇನೋ ಈಶ್ವರ ದೇವಸ್ಥಾನ ವಿಗ್ರಹ ಏನೋ ಇದ್ ಮಾಡಿದಾರಂತೆ. ಮುಂಚೆ ಇರ್ಲಿಲ್ಲ ಶಿವಂದ್ ವಿಗ್ರಹ, ಇವಾಗ ಇದ್ ಮಾಡಿದ್ದಾರೆ ಅಂತ ಅಂದ್ರು ಅಮ್ಮ. ಸರಿ ನೋಡ್ಕೊಂಡ್ ಬರೋಣ ಅಂತ ಇವಾಗ ಹೋಗ್ತಾ ಇದೀವಿ. ನೋಡಿ ಇನ್ನು ಅದು ಫುಲ್ ಇದ್ ಮಾಡ್ತಾ ಇಲ್ಲ, ಇನ್ನು ಸ್ವಲ್ಪ ಇದ್ ನಡೀತಾ ಇದೆ ಕೆಲ್ಸಗಳೆಲ್ಲ ಅಲ್ಲಿ. ನೋಡಿ ಫುಲ್ಲು ಚೆನ್ನಾಗಿತ್ತು ಒಂಥರ. ಸಂಡೇ ಅಲ್ಲ ಇವತ್ತು, ಅದಕ್ಕೆ ಇವತ್ತು ಅಮ್ಮ ಅಂದ್ರೆ ಮನೆ ಒಳಗಡೆನೆ ಎಷ್ಟೊಂದ್ ಕೂತ್ಕೊಂಡಿರ್ತೀರಾ, ನಡೀರಿ ಎಲ್ಲ ಹೊರಗಡೆ ಕರ್ಕೊಂಡ್ ಹೋಗ್ತೀನಿ ಅಂತ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನೋಡಿ ದೇವಸ್ಥಾನ ಶಿವ ಮತ್ತೆ ಗಣೇಶನ್ ದೇವಸ್ಥಾನ. ಇಲ್ಲೇನೋ ಅಂದ್ರೆ ಇಲ್ಲಿ ದೇವ್ರುಗಳೆಲ್ಲ ಓಡಾಡಿದ್ದಾರೆ. ಅಂದ್ರೆ ಶಿವ ಏನೋ ಕಾಲಿಟ್ಟಿದೆ ಓಡಾಡಿದ್ದಾರೆ ಅಂತ ಹೇಳ್ತಿದ್ರು ಅಮ್ಮ. ಇದ್ರ ಬಗ್ಗೆ ನಂಗೂ ಕೂಡ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇವಾಗೆಲ್ಲ ನೋಡ್ಕೊಂಡು ಹಾಗೆ ಇವಾಗ ವಾಪಸ್ ಹೋಗ್ತಾ ಇದೀವಿ. ನೋಡಿ ಲಸ್ಸು ಕೂಡ ನನ್ನ ಹತ್ರ ಬರ್ತಾನೆ ಇಲ್ಲ. ಅಮ್ಮನ ಬಿಟ್ಟು ಅಮ್ಮನೇ ಎತ್ಕೊಳ್ಳಿ ಅಂತ. ಹಾಗೆ ನೋಡಿ ಈ ಕಡೆ ಬಂದು ಅಂದ್ರೆ ಆಂಜನೇಯನ ದೇವಸ್ಥಾನ. ಫುಲ್ ಬಿಸ್ಲಿತ್ತಲ್ಲ, ಅಮ್ಮ ಅಲ್ಲೇ ಕುತ್ಕೊಂಡ್ರು. ನೀವೇ ನೋಡ್ಕೊಂಡ್ ಬರ್ರಿ ಹೋಗ್ರಿ ಮೇಲೋಗಿ ಅಂತ. ಹಾಗೆ ಕೆಳಗಡೆ ದೇವಸ್ಥಾನ ಓಪನ್ ಆಗಿರ್ಲಿಲ್ಲ, ಅದು ಕ್ಲೋಸ್ ಆಗಿತ್ತು. ಇವತ್ತು ಭಾನುವಾರ ಅಲ್ಲ, ಹಾಗಾಗಿ ಕ್ಲೋಸ್ ಮಾಡಿದ್ರು. ಹೊರ್ಗಡೆನೆ ಇಲ್ಲಿ ದೇವಸ್ಥಾನ. ಅಂದ್ರೆ ಇಲ್ಲಿ ಮರ ಹತ್ರನೇ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ರಲ್ಲ, ಅದನ್ನೇ ಹಚ್ಕೊಂಡು ಅಲ್ಲೇ ಕೈ ಮುಕ್ಕೊಂಡು ಬಂದ್ವು. ಲಸ್ಸು ಮತ್ತೆ ಅಮ್ಮವ್ರಿಗೆಲ್ಲ ಕುಂಕುಮ ಇಟ್ಬಿಟ್ಟು ನಾನು ಕೂಡ ಕುಂಕುಮ ಇಟ್ಕೊಂಡೆ. ತುಂಬಾ ಬಿಸಿಲಿದ್ದಿದ್ರಿಂದ ಅಲ್ಲಿ ಎಲ್ಲೂ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಸ್ಲಿಪ್ಪರ್ ಹಾಕಿರ್ಲಿಲ್ವಲ್ಲ, ಅದು ಫುಲ್ ಕಾಲೆಲ್ಲ ಸುಡ್ತಾ ಇತ್ತು. ಲಸ್ಸು ನೋಡಿ ನಾನು ಒಬ್ನೇ ಎತ್ತೀನಿ ಅಂದ್ಬಿಟ್ಟು ಅವನೇ ಎತ್ತಕ್ ಹೋಗ್ತಿದ್ದ. ಬಿದ್ರೆ ಅಂತ ನಾನು ಎತ್ಕೊಳಕ್ ಹೋದ್ರು ಕೂಡ ಬರ್ತಾನೆ ಇರ್ಲಿಲ್ಲ. ನೋಡಿ ಸ್ಟ್ಯಾಚು ತರ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ನಿಂತ್ಕೊಳ್ಳಕ್ಕೆ ಭಯ ಆಗ್ತಿತ್ತು ಒಂಥರ. ಸೋನಿ ಜೊತೆಗೆ ಒಂದು ಫೋಟೋ ತಕೊಂಡೆ. ಲಸ್ಸು ಅಂತೂ ಸುಮ್ನೆ ನಿಂತ್ಕೊಂತಾನೆ ಇರ್ಲಿಲ್ಲ. ಹಾಗೆ ಹೊತ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಮತ್ತೆ ಅಮ್ಮ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು. ಹಾಗಾಗಿ ಇವಾಗ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದೀವಿ. ಲಸ್ಸು ನೋಡಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಾಯ್ ಹಾಯ್ ಅಂತಿರ್ತಾನೆ. ಅಂದ್ರೆ ತುಂಬಾ ಜನ ಸಂಡೇ ಇದ್ರಿಂದ ಎಲ್ಲರೂ ಕೂಡ ನೋಡಕ್ ಬರ್ತಾನೆ ಇದ್ರು. ನೋಡಿ ಲಸ್ಸು ನನ್ನ ಹತ್ರ ಬಾರೋ ಅಂದ್ರು ಎತ್ಕೊಂತೀನಿ ಅಂದ್ರು ಕೂಡ ಬರ್ತಾನೆ ಇಲ್ಲ ಲಸ್ಸು. ಹಾಗೆ ನೋಡಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇವಾಗ ಅಲ್ಲಿ ಅಮ್ಮವ್ರ ಫ್ಯಾಕ್ಟ್ರಿ ಹತ್ರ ಏನೋ ಬಟ್ಟೆಗಳು, ಚಿಕ್ಕ ಮಕ್ಳು ಬಟ್ಟೆಗಳು ತುಂಬಾ ಚೆನ್ನಾಗಿದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ದೇವಸ್ಥಾನ ಎಲ್ಲ ನೋಡ್ಕೊಂಡು. ನೋಡಿ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಜಾತ್ರೆಗೆ ತುಂಬಾ ಹಳೆ ಕಾಲದ ವಸ್ತುಗಳು ಮತ್ತೆ ತುಂಬಾ ಅಂದ್ರೆ ಅಂಗಡಿ ವ್ಯಾಪಾರಿಗಳು ತುಂಬಾ ಜನ ಬರ್ತಾರೆ. ಅವಾಗ ಬರ್ಬೇಕಾಗಿತ್ತು ಅಂತ ಹೇಳ್ತಿದ್ರು. ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು, ಅಲ್ಲಿ ಜಾತ್ರೆ ನೋಡ್ಕೊಂಡು ಹೋದ್ರೆ ಇಲ್ಲಿ ಕೆಲ್ಸಗಳು ತುಂಬಾ ಇರುತ್ತಲ್ಲ, ಅವಾಗ ಹೋಗಕ್ಕಾಗಲ್ಲ. ಇಲ್ಲಿ ನಾವು ಇದು ಬೆಳೆಗಳು ಹಾಕಿರ್ತೀವಿ, ಅವಾಗ ಹೋಗಕ್ಕಾಗಲ್ಲ. ಇನ್ನೇನು ಅಂತ ಇನ್ನೊಂದ್ಸತಿ ನೋಡೋಣ ಬಿಡು ಅಂತ ಇವಾಗ ಬಂದ್ವು. ಹಾಗೆ ಇವಾಗ ಅಮ್ಮ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವರು ಕೆಲಸ ಮಾಡ್ತಾರಲ್ಲ ನಮ್ಮಮ್ಮವರು ಆ ಫ್ಯಾಕ್ಟ್ರಿ ಹತ್ರ. ಇಲ್ಲಿ ದಿನ ನಮ್ಮಮ್ಮ ಇದೇ ರೋಡಲ್ಲಿ ಬರ್ತಾರಲ್ಲ, ನಾಯಿ ಮರಿ ದಿನ ಅಂದ್ರೆ ಅಷ್ಟಕ್ ಮಾತ್ರ ಅದ್ ಬರುತ್ತಂತೆ. ಅದು ಮುಂದೆ ಅಮ್ಮ ಕರೆದ್ರು ಕೂಡ ಬರೋದಿಲ್ವಂತದು.
ನೋಡಿ ಪಾಪ ಸೀರೆ ಎಲ್ಲ ಇಟ್ಕೊಂಡು ಎಳಿತಾನೆ ಇತ್ತು. ಲಸ್ಸು ಅಚ್ಚ ಅಚ್ಚ ಅಂತಿದ್ದ. ಅವ್ನು ಫುಲ್ ಹೆದರ್ಕೊಂಡ್ಬಿಟ್ಟಿದ್ದ. ಆದ್ರೂ ಕೂಡ ನಾಯಿ ಅಂದ್ರೆ ಮುಂದೆ ಹೋದ್ರೆ ಅದ್ ನಾಯಿ ಬರ್ತಿಲ್ಲ. ಅಲ್ಲಿ ಮಾತ್ರ ಆಟ ಆಡ್ತಾ ಇದೆ. ಅಂದ್ರೆ ಕರ್ಕೊಂಡ್ ಹೋಗೋಣ ಅಂದ್ರೂ ಕೂಡ ಮುಂದೆ ಬರ್ತಾನೆ ಇಲ್ಲ. ಅಷ್ಟು ಅಂದ್ರೆ ನಾವ್ ಮುಂದೆ ಹೋದ ತಕ್ಷಣ ಅದ್ ಮನೆಗ್ ಹೋಯ್ತು ವಾಪಸ್ಸು. ಅಷ್ಟು ಇದಿದೆ ಅದ್ ನಾಯಿಗ್ ಬುದ್ಧಿ. ಹಾಗೆ ಇವಾಗ ಅಂದ್ರೆ ಆರ್.ಎಂ.ಸಿ ರೋಡ್ ಅಂತಾರಲ್ಲ, ನಮ್ಮಮ್ಮೋರು ದಿನ ಅದೇ ರೋಡಲ್ಲಿ ಓಡಾಡ್ತಾರಂತೆ ಫ್ಯಾಕ್ಟ್ರಿಗ್ ಹೋಗಕ್ಕೆ. ಅಲ್ಲಿಂದ ಬಂದ್ವು. ಇವಾಗ ಅಲ್ಲಿ ಹಸು ಇತ್ತಲ್ಲ, ಅಲ್ಲಿ ಹಸು ನೋಡಿ ಫುಲ್ ಖುಷಿ ಆಗ್ಬಿಟ್ಟ ಅವನ್ಗೆ. ಹಾಗೆ ನಮ್ಮಮ್ಮ ಹೇಳ್ತಿದ್ರು ಇಲ್ಲೊಂದ್ ಶೂಟಿಂಗ್ ಮನೆ ಇದೆ ಅಂತ. ಶೂಟಿಂಗ್ ಮನೆ ಕೂಡ ನೋಡ್ಕೊಂಡ್ ಬಂದೆ. ಅಂದ್ರೆ ಇಲ್ಲಿ ಶೂಟಿಂಗಿಗೆ ತುಂಬಾ ಫಿಲಂ ಸ್ಟಾರ್ ನಟರುಗಳೆಲ್ಲ ಬಂದಿರ್ತಾರಂತೆ. ಹೇಳ್ತಾ ಇದ್ರು ಇಲ್ಲಿ ನೋಡಿ ಶೂಟಿಂಗ್ ಇದ್ದಾಗ ತುಂಬಾ ಇದಿರುತ್ತೆ ರಶ್ಶು, ಇಲ್ಲಿ ಓಡಾಡಕ್ಕಾಗಲ್ಲ. ಇದೇ ನೋಡಿ ಶೂಟಿಂಗ್ ಮನೆ ಅಂತ ಹೇಳ್ತಿದ್ರು. ಹಾಗೆ ಅಮ್ಮವ್ರ ಫ್ಯಾಕ್ಟ್ರಿ ಹತ್ರ ಬಂದ್ವು. ನೋಡಿ ಲಸ್ಸು ಮತ್ತೆ ಸೋನಿ ಬಂದ ತಕ್ಷಣ ಒಂದೊಂದ್ ಎತ್ಕೊಂಡು ಹಾಕೋದು ನೋಡೋದು ಹೆಂಗ್ ಮಾಡ್ತಿದ್ದ ಲಸ್ಸು. ಅದನ್ನ ಅಂತೂ ಕೊನೆ ತನಕ ಅದನ್ನೇ ಇಟ್ಕೊಂಡು ನೋಡ್ತಾನೆ ಇರ್ತಾನೆ. ಹಾಗೆ ಡೈಲಿ ಯೂಸ್‌ಗೆ ಲಸ್ಸು ಮತ್ತೆ ಸೋನಿಗೆ ಅಂತ ಅಮ್ಮನೇ ಬಟ್ಟೆ ಎಲ್ಲ ನೋಡ್ತಾ ಇದ್ರು. ನಾನ್ ಸುಮ್ನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೆ. ಬಟ್ಟೆ ಎಲ್ಲ ತಗೊಂಡ್ ಬಂದ್ವು. ಇವಾಗ ಲಸ್ಸುಗೆ ಕಬ್ಬಿನ ಹಾಲ್ ಜ್ಯೂಸ್ ಕುಡ್ಸೋಣ ಅಂದ್ರೆ ಅದ್ ಪೈಪ್ ತಗೋಬಿಟ್ಟು ಬರೀ ಪೈಪ್ ಅಷ್ಟೇ ಇದ್ ಮಾಡಕ್ ಹೋಗ್ತಾನೆ. ಕುಡ್ಸಕ್ ಹೋದ್ರು ಕೂಡ ಕುಡಿತಾ ಇಲ್ಲ. ಸೋನಿಗೆಲ್ಲ ಕುಡ್ಕೊಂಡು ನಾನು ಕುಡ್ಕೊಂಡು ಇವಾಗ ಅಮ್ಮನು ನಾನು ಅಂದ್ರೆ ಸ್ವಲ್ಪ ಅಂಗಡಿಲೇನೋ ಬೇಕಾಗಿತ್ತು ಅಂತ ಅಮ್ಮ ಬಂದ್ರು. ಇಬ್ರು ಕೂಡ ಇವಾಗ ಅಮ್ಮನು ನಾನು ತಗೊಂಡು ಮನೆಗ್ ಬಂದ್ವು. ಅಂದ್ರೆ ನನಗೆ ತಾಳಿ ದಾರ ಪೋಣಿಸ್ಬೇಕಾಗಿತ್ತಲ್ಲ, ಅದನ್ನ ಇವಾಗ ತಗೊಂಬರ್ತಾ ಇದಾರೆ. ಪೋಣಿಸ್ಕೊಡ್ತೀನಿ ಅಂದ್ರೆ ಹೋದ್ಸತಿ 1 ವರ್ಷಕ್ಕೆ ಅಷ್ಟೇ ಅದು ನಾನ್ ತಾಳಿ ಹಾಕೊಂಡಿದ್ನಲ್ಲ ಅದು ಬಂದಿದ್ದು. ಅಂದ್ರೆ ಸ್ವಲ್ಪ ದಾರ ಇದೆಯಲ್ಲ, ಅದು ರೇಷ್ಮೆ ದಾರ, ಅದ್ರಲ್ಲೇ ಕಟ್ಟಾಗೋ ತರ ಆಗಿತ್ತು. ಹಾಗಾಗಿ ಇನ್ ಬರೋದ್ 1 ವರ್ಷಕ್ಕೆ ಏನೋ ಆಗುತ್ತೆ, ನೀವು ಇವಾಗ ಪೋಣಿಸ್ಕೊಡ್ತೀನಿ ಅಂತ ಪೋಣಿಸ್ಕೊಡ್ತಿದ್ರು ಅಮ್ಮ. ಇವಾಗ ಮತ್ತೆ ಸಾಯಂಕಾಲಕ್ಕೆ ಮತ್ತೆ ಶಾಪಿಂಗ್ ಹೋಗ್ತಾ ಇದೀವಿ. ಅಂದ್ರೆ ನಾವಿರೋದು ಮಾಕ್ಲಿಲಿ, ಅಮ್ಮವ್ರಿರೋದು. ಮತ್ತೆ ನಾವು ಅಂದ್ರೆ ನಾನ್ ಚಿಕ್ಕೋಳಿಂದ ಕೂಡ ಮಾದನಾಯಕನಹಳ್ಳಿಲೇ ಜಾಸ್ತಿ. ಅಂದ್ರೆ ನಾನು ಒಂದು 4th ಸ್ಟ್ಯಾಂಡರ್ಡ್ ಇಂದ ಅಲ್ಲೇ ಬೆಳ್ದಿದ್ದು. ಮತ್ತೆ ಸ್ಕೂಲ್ಗೆಲ್ಲ ನಾನೇನೇ ತಗೊಂಡ್ರು ಅಲ್ಲೇ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮಾದನಾಯಕನಹಳ್ಳಿಗೆ ಹೋಗಿ ಅಂದ್ರೆ ಅಪ್ಪವ್ರು ಸ್ವಲ್ಪ ಪೇಮೆಂಟ್ ಹಾಕಿದ್ರು. ಅದನ್ನು ಕೂಡ ಸ್ವಲ್ಪ ಡ್ರಾ ಮಾಡ್ಕೊಂಡ್ ಬಂದೆ. ತುಂಬಾ ದಿವಸ ಆಗಿತ್ತಲ್ಲ ಎ.ಟಿ.ಎಂ ಅಲ್ಲಿ ಅಮೌಂಟ್ ಡ್ರಾ ಮಾಡಿ, ಸ್ವಲ್ಪ ಕನ್‌ಫ್ಯೂಸ್ ಆಗ್ತಿತ್ತು. ಅದ್ ಪಿನ್ ಎಲ್ಲ ಕೇಳ್ಕೊಂಡು ಆ ಅಮೌಂಟ್‌ನ ಡ್ರಾ ಮಾಡ್ಕೊಂಡ್ ಬಂದೆ. ಒಂದ್ 6,000 ಏನೋ. ಅಂದ್ರೆ ಸ್ವಲ್ಪ ಮರ್ತಿರ್ತೀವಲ್ಲ, ತುಂಬಾ ದಿವಸ ಎ.ಟಿ.ಎಂನ ಯೂಸ್ ಮಾಡದೇ ಇರ್ತೀವಲ್ಲ. ಅದೇನೋ ಸ್ವಲ್ಪ ನಂಗೆ ಒಂಥರ ಆಗೋಯ್ತು, ಇದೇನೋ ಲಾಕ್ ಗೀಕ್ ಆಗೋಯ್ತಾ ಅಂತ. ಆಮೇಲೆ ಕರೆಕ್ಟಾಗಿ ಅದಕ್ಕೆ ತೋರ್ಸೋ ತರ ಹೊಡ್ದೆ. ಆಮೇಲೆ ಅಮೌಂಟ್ ಡ್ರಾ ಆಯ್ತು. ಒಂದ್ ನಿಮಿಷಕ್ಕಂತೂ ಹೆದರ್ಕೊಂಡೇ ಬಿಟ್ಟೆ. ಅಂದ್ರೆ ಅದು ಒಂದೊಂದ್ಸತಿ ಹಂಗೆ ಲಾಕ್ ಆಗ್ಬಿಡುತ್ತೆ. ಒಂದ್ 2 ಟೈಮ್ ಏನೋ ನಮ್ಮ ಅಮ್ಮಂದು ಈ ತರ ಲಾಕ್ ಆಗ್ಬಿಟ್ಟಿತ್ತು ತೆಗಿಯಕ್ ಹೋಗಿ. ಅಂದ್ರೆ ನಾನ್ ಮಾಡಿರ್ಲಿಲ್ಲ, ಅಮ್ಮನೇ ತೆಗಿಯಕ್ ಹೋಗಿ ಲಾಕ್ ಆಗ್ಬಿಟ್ಟಿತ್ತು. ಇದು ಅಪ್ಪಂದಿತ್ತಲ್ಲ, ನಂಗೆ ಸ್ವಲ್ಪ ಭಯನೇ ಆಗಿತ್ತು. ಅಂದ್ರೆ ತುಂಬಾ ದಿವಸ ಎ.ಟಿ.ಎಂನ ನಾನು ಈ ತರ ಡ್ರಾ ಮಾಡಿರ್ಲಿಲ್ಲ. ಸಡನ್ ಆಗಿ ಈ ತರ ಆಗೋಯ್ತಲ್ಲ ಅಂತ. ಆಮೇಲೆ ಕರೆಕ್ಟಾಗಿ ಬಂತು. ಆಮೇಲೆ 6,000 ಡ್ರಾ ಏನೋ ಮಾಡ್ಕೊಂಡು ಬಂದೆ. ಇವಾಗ ಸೀರೆ ಶಾಪಿಂಗ್ ಅಂತ ಬಂದ್ವು. ಅಂದ್ರೆ ಲಸ್ಸು ಮತ್ತೆ ಸೋನಿಗೆ ಇಬ್ರಿಗೂ ಕೂಡ ಬಟ್ಟೆನ ತಗೊಂಡಿದ್ವು. ಅಮ್ಮ ನೀನು ಒಂದು ಸೀರೆ ತಗೋ ನಡಿ, ಯಾವಾಗ್ಲೂ ಡ್ರೆಸ್ಸೇ ತಗೊಂತಾ ಇರ್ತೀಯ, ಟಾಪು ಡ್ರೆಸ್ಸು ಲೆಗಿನ್ಸು ಅದೇ ಹೇಳ್ತಿರ್ತೀಯ, ಸೀರೆನ ತಗೊಳಲ್ಲ ಅಂತ ಹೇಳ್ತಾ ಇದ್ರು. ಸರಿ ನಡಿ ಕೊಡ್ಸು ಸೀರೆನೆ ಅಂತ ಸೀರೆ ತಗೊಳ್ಳೋಣ ಅಂತ ಬಂದ್ವು. ತುಂಬಾ ತರ ಸೀರೆ ಇತ್ತು. ನಂಗೆ ಸೀರೆ ಸೆಲೆಕ್ಷನ್ ಅದೆಲ್ಲ ಅದು ಅಷ್ಟೊಂದು ಗೊತ್ತಾಗಲ್ಲ. ಅಮ್ಮ ನೋಡ್ತಾ ಇದ್ರು. ನೋಡು ನಿನ್ಗೆ ಯಾವ್ ಕಲರ್ ಬೇಕು ಅಂತ. ನಾನ್ ಈ 3 ಕಲರ್‌ನ ಎತ್ತಿಕ್ಕಿದ್ದೆ. ಇದು ಮತ್ತೆ ಇದು, ಮತ್ತಿನ್ನೊಂದು ಯೆಲ್ಲೋ ಕಲರ್ ತರ. ಅಂದ್ರೆ ಈ 3 ಕಲರ್ ನನ್ನ ಹತ್ರ ಇರ್ಲಿಲ್ಲ. ಹಾಗಾಗಿ ನೋಡ್ತಾ ಇದ್ದೆ. ಯಾವಾಗ್ ನೋಡಿದ್ರು ಬೇರೆ ಬೇರೆ ಕಲರ್ ನೋಡು, ಒಂದೇ ಕಲರ್‌ಗೆ ಬಿದ್ದೋಗ್ಬೇಡ ಅಂತ ಹೇಳ್ತಾ ಇದ್ರು. ಹಾಗೆ ನೋಡ್ತಾ ಇದ್ದೆ. ನೋಡಿ ಯೆಲ್ಲೋ ಕಲರು ನಂಗೆ ಸ್ವಲ್ಪ ಇಷ್ಟ ಆಯ್ತು. ಯೆಲ್ಲೋ ಕಲರ್ ನನ್ನ ಹತ್ರ ಇರ್ಲಿಲ್ವಲ್ಲ, ಹಾಗಾಗಿ ಯೆಲ್ಲೋ ಕಲರ್‌ನೇ ತಗೊಳ್ಳೋಣ ಅನ್ಕೊಂಡಿದ್ದೆ. ಮತ್ತೆ ಈ ಬ್ಲೂ ಕಲರು ಆ ಥರ 3 ಕಲರ್ ನನ್ನ ಹತ್ರ ಇರ್ಲಿಲ್ಲ. ಒಟ್ಟು 3 ಕಲರಲ್ಲಿ ನೋಡು ಯಾವ್ದು ನಿಂಗೆ ಇಷ್ಟ ಆಗುತ್ತೋ ಅದನ್ನ ತಗೋ. ನನಗೆ ಗೊತ್ತಾಗಲ್ಲ ಸೀರೆ ಬಗ್ಗೆ ಅಷ್ಟು ಅಂತ ಹೇಳ್ತಾ ಇದ್ದೆ ಅಮ್ಮಂಗೆ. ಸರಿ ನಿಂಗೆ ಯಾವ್ದು ಇಷ್ಟ ಆಗುತ್ತೋ 3 ಕಲರು ನಿನ್ನ ಹತ್ರ ಇಲ್ಲ, ಯಾವ್ದು ಇಷ್ಟ ಆಗುತ್ತೋ ನೀನು ಅದನ್ನೇ ತಗೋ ಅಂತ ಹೇಳ್ತಾ ಇದ್ರು. ಇದು ವೈಟ್ ಕಲರ್ ಒಂಥರ ತಗೊಳ್ಳೋಣ ಅನ್ಕೊಂಡೆ. ಆದ್ರೆ ಅದು ಅಂದ್ರೆ ನಮ್ ಕಡೆ ಸ್ವಲ್ಪ ರೆಡ್ ಮಣ್ಣಲ್ಲ, ಕೆಂಪು ಮಣ್ಣು ಅಂತಾರಲ್ಲ, ಅದ್ರಲ್ಲಿ ಸರಿ ಹೋಗಲ್ಲ ಅದು. ಸುಮ್ನೆ ಯೆಲ್ಲೋ ಕಲರ್ ತಗೋ ಅಂತ ಅಂದ್ರು. ಯೆಲ್ಲೋ ಕಲರ್‌ನೇ ತಗೊಂಡೆ. ಆಮೇಲೆ ನೋಡ್ದೆ ಯೆಲ್ಲೋ ಕಲರ್ ನೋಡ್ದೆ, ಅದು ಅಷ್ಟೊಂದು ಇಷ್ಟ ಆಯ್ತು ಸ್ವಲ್ಪ. ಅಂದ್ರೆ ಅದೇನಂದ್ರೆ ನಾನ್ ಸೀರೆ ತಗೊಂತೀನಿ, ಅದ್ರಲ್ಲಿ ಸ್ವಲ್ಪ ನೆರಿಗೆಗಳು ಸರಿಯಾಗಿ ಕುತ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್ಮು. ಅದಕ್ಕೆ ನಂಗೆ ಸೀರೆ ಅಷ್ಟೊಂದು ಇಷ್ಟನೂ ಆಗಲ್ಲ. ಮತ್ತೆ ಸೆಲೆಕ್ಷನು ಅಷ್ಟೊಂದು ಚೆನ್ನಾಗ್ ಮಾಡಲ್ಲ. ಅವಾಗ ಅಮ್ಮನೇ ನೋಡಿ ತಗೋ ಇದ್ ನೆರಿಗೆ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾನು ಮದ್ವೆ ಆದ್ಮೇಲೆ ಅಷ್ಟೊಂದು ಸೀರೆ ತಗೊಂಡಿದ್ ನೆನ್ಪೇ ಇಲ್ಲ. ಒಂದ್ 4, 5 ಜೊತೆ ಅಷ್ಟೇ ತಗೊಂಡಿರೋದು.
ಅಂದ್ರೆ ನಂಗೆ ಸೀರೆ ಅಷ್ಟೊಂದು ಮಾಡಕ್ಕೂ ಬರಲ್ಲ, ಚಾಯ್ಸ್ ಮಾಡೋಕ್ಕೂ ಬರಲ್ಲ. ಅದು ಸೀರೆ ಬಗ್ಗೆ ಅಷ್ಟೊಂದು ಇದಿಲ್ಲ ನನ್ಗೆ. ಹಾಗಾಗಿ ಅಮ್ಮನೇ ಸೆಲೆಕ್ಟ್ ಮಾಡ್ತಾ ಇದ್ರು. ಲಾಸ್ಟಿಗೆ ನಾನು ಅದೇ ಯೆಲ್ಲೋ ಕಲರ್‌ನೇ ತಗೊಂಡೆ. ಅದೇ ಇಷ್ಟ ಆಯ್ತು. ನೆಕ್ಸ್ಟ್ ಸರಿ ಬಂದಾಗ ಇನ್ನೂ ಚೆನ್ನಾಗಿರೋದ್ ತರ್ತೀವಿ ಅಂತ ಅಂತಿದ್ರು ಅಂಕಲು. ಅಂದ್ರೆ ಪ್ರತಿ ಸರಿ ಹೋದ್ರು ಇದೇ ಅಂಗಡಿಗೆ ಹೋಗ್ತೀವಲ್ಲ, ಒಳ್ಳೆ ಅಂದ್ರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಮತ್ತೆ ಬಿಗ್ ಬಜಾರ್ ಕಡೆ ಬಂದ್ವು. ನೋಡಿ ತುಂಬಾ ಚಿಕ್ಕ ಮಕ್ಳಿಗಂತೂ ವೆರೈಟಿ ಡ್ರೆಸ್‌ಗಳಿದ್ವು. ಮತ್ತೆ ದೊಡ್ಡೋರ್ಗೂ ಅಷ್ಟೇ. ಪಾತ್ರೆಗಳಂತೂ ಅಂದ್ರೆ ಫಿಕ್ಸ್‌ಡ್ ರೇಟ್ ಇತ್ತು. ಅದ್ರಲ್ಲೇ ಸ್ವಲ್ಪ ಮಾಡ್ಕೊಂಡು ತಗೊಂಬಂದೆ. ಮಿಕ್ಸರು ಅದು ಏನಾರ ಹಿಟ್ ಕಲ್ಸಕ್ಕೆ ಅದಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಅದ್ರದ್ದು ವಿಡಿಯೋ ಮಾಡ್ಕೊಂಡೆ ಹಂಗೇನೆ. ಅಂದ್ರೆ ಹೊರಗಡೆ ಹೋದಾಗ ಅಷ್ಟು ವಿಡಿಯೋ ಮಾಡಕ್ ನಂಗೆ ಇಷ್ಟ ಆಗಲ್ಲ. ಯಾರಾದ್ರೂ ನೋಡ್ತಾ ಇದ್ರೆ ಹಂಗೆ ಒಂಥರ ಅನ್ಸುತ್ತೆ. ಯಾರು ಇರ್ಲಿಲ್ವಲ್ಲ, ಆ ಗ್ಯಾಪಲ್ಲಿ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅಂದ್ರೆ ಹೊರಗಡೆ ಹೋದಾಗ ನಾನ್ ವಿಡಿಯೋ ಮಾಡ್ತಿದ್ರೆ ಅವ್ರು ನನಗ್ ನೋಡಿದ್ರೆ ಏನೋ ಒಂಥರ ಅನ್ಸ್ಬಿಡುತ್ತೆ ನನ್ಗೆ. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಯಾರು ಇರ್ಲಿಲ್ದಾಗ ಮಾತ್ರ ಆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೋಡಿ ಐಟಮ್ಸ್‌ಗಳು ತುಂಬಾ ಇತ್ತು. ಅಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಂಡು ಇವಾಗ ನಾನು ಮತ್ತೆ ಸೋನಿ ಕೂಡ ನನಗೂ ಸ್ಲಿಪ್ಪರ್ ಬೇಕು ಅಂತ ಕೇಳ್ತಿದ್ಳು. ಅವತ್ತೇ ಕೊಡ್ಸಿದ್ವು ಅವಳಿಗೆ. ಮತ್ತೆ ನಂಗೆ ಶೂ ಕೊಡ್ಸು ಅಂತ ಕೇಳ್ತಿದ್ಲು. ಇವಾಗ ಬಾ ಸಾಕು, ಎಷ್ಟು ತಗೊಂತೀಯ ಅಂತ ಹೇಳಿ ಬೈದೆ. ಅವಾಗ ಸುಮ್ನೆ ನಿಂತ್ಕೊಂಡ್ಳು. ಇವಾಗ ನಾನು ಒಂದ್ ಜೊತೆ ಚಪ್ಲಿನ ತಗೊಳ್ಳೋಣ ಅಂತ ನೋಡ್ತಿದ್ದೆ. ಇಲ್ಲಂತೂ ವೆರೈಟಿ ಚಪ್ಲಿ ಇತ್ತಲ್ಲ, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಎಲ್ಲ ಒಂದೊಂದೇ ನೋಡ್ತಾ ಇದ್ದೆ. ಒಂದು ನೋಡೋದು ಮತ್ತೆ ಇಡೋದು ಚೆನ್ನಾಗೈತೆ. ಒಂದಕ್ಕಿಂತ ಒಂದು ಎಲ್ಲ ಕೂಡ ಚೆನ್ನಾಗಿತ್ತು. ಹಾಗೆ ಎಲ್ಲ ತಗೊಂಡು ಹೋಗ್ತಾ ಇದ್ರು. ಅಮ್ಮ ವಿಡಿಯೋ ಮಾಡ್ತಾ ಇದ್ರು. ನಂಗೆ ಒಂಥರ ಅನ್ನಿಸ್ತಿತ್ತು, ಎಲ್ಲಾರು ನೋಡ್ತಾ ಇರ್ತಾರಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಯಾವ್ದೋ ಒಂದ್ ಜೊತೆ ತಗೊಂಡ್ ಬಂದೆ ಅತ್ತಾಗಿ. ಅದ್ರಲ್ಲಿ ಸೋನಿ ಬೇರೆ ನನಗೂ ಕೊಡ್ಸು, ನೀನ್ ಮಾತ್ರ ಆಗಾಗ್ಲಾ ತಗೊಂತೀಯ, ನನಗ್ ಮಾತ್ರ ಕೊಡ್ಸಲ್ಲ ಅಂತ ಅವಳು ಅಲ್ಲೇ ಕುತ್ಕೊಂಡು ಜಗಳ ಆಡ್ತಾನೆ ಇದ್ಲು. ಸರಿ ಬಿಡು, ನೀನೇ ತಾನೇ ಫಸ್ಟ್ ತಗೊಂಡಿದ್ದು ಸ್ಲಿಪ್ಪರ್‌ನ. ಇವಾಗ ನಾನ್ ತಗೊಂತಾ ಇದ್ದೀನಿ, ನೀನ್ ತಗೊಂಡಾದ್ಮೇಲೆ ನಾನ್ ತಗೊಂತಾ ಇದ್ದೀನಿ ಅಂತ ಏನೇನೋ ಕನ್ವಿನ್ಸ್ ಮಾಡಿ ಅವಳಿಗೆ ನಾನೊಂದ್ ಜೊತೆ ತಗೊಂಡೆ. ಇವಾಗ ತಗೊಂಡು ಬಂದ್ವಿ ಈ ಕಡೆ. ಹಾಗೆ ಗೋಲ್ಗುಪ್ಪ ತಿನ್ಬೇಕು ಅಂತ ತುಂಬಾ ಆಸೆ ಆಗಿತ್ತು. ಅಂದ್ರೆ ಇಲ್ಲಿ ತುಂಬಾ ವರ್ಷದಿಂದ ಈ ಅಣ್ಣ ಗೋಲ್ಗುಪ್ಪನ ಹಾಕ್ತಾ ಇರ್ತಾರೆ. ಅಂದ್ರೆ ನಾವು ಒಂದು 7th ಸ್ಟ್ಯಾಂಡರ್ಡ್ ಇಂದ ಏನೋ ಈ ಅಣ್ಣನ ಹತ್ರ ಗೋಲ್ಗುಪ್ಪ ತಿಂತಾನೆ ಇರ್ತೀವಿ. ಲಸು ತಿನ್ನಲ್ವಲ್ಲ ಖಾರ ಅಂತ ಅವ್ರ ಅಣ್ಣ ಹಾಗೆ ಪುರಿನ ಕೊಟ್ಟಿದ್ರು. ಅವಾಗ ಪುರಿನ ಲಸುನ ಕೊಟ್ಟೆ. ಅವನು ಆದ್ರೂ ಕೂಡ ಅದನ್ನ ತಿಂತಾ ಇರ್ಲಿಲ್ಲ. ಅವನು ಈ ತರ ಇದ್ರಲ್ಲಿ ಹಾಕೊಡ್ತಿದ್ರಲ್ಲ ಬೌಲಲ್ಲಿ, ಅವನಿಗೂ ನನಗೂ ಅದೇ ಬೇಕು ಅಂತ ಇದ್ ಮಾಡ್ತಿದ್ದ. ಅದು ಖಾರ ಐತೆ ಅಂತ ಕೇಳಿದ್ರು ಕೂಡ ಇದ್ ಮಾಡ್ತಿರ್ಲಿಲ್ಲ ಅವನು. ನನಗೂ ಅದೇ ಬೇಕು ಅಂತ ಹೇಳ್ತಿದ್ದ. ಸೋನಿಗೆ ಮಾತ್ರ ಸ್ವೀಟ್ ಇದಾಕ್ಸಿದ್ದೆ. ಅವಳೊಂದ್ 2 ತಿಂದ್ಲು ಅಷ್ಟೇ, ಜಾಸ್ತಿ ಏನು ತಿನ್ಲಿಲ್ಲ. ನಾನೇ ಒಂದು 3-4 ತಿಂದೆ. ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಪುರಿ, ಗೋಲ್ಗುಪ್ಪ ಅಂತೀವಿ. ಒಂದು ಪ್ಲೇಟ್ ಎಲ್ಲ ತಿನ್ಕೊಂಡು ಇವಾಗ ಮತ್ತೆ ಮನೆ ಕಡೆ ಬರ್ತಾ ಇದ್ದೀವಿ. ನೋಡಿ ಫುಲ್ ಟ್ರಾಫಿಕ್ಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.